ಇನ್ನು ಚಾಮರಾಜಪೇಟೆಯಲ್ಲಿ ಗಣೇಶ ವಿಸರ್ಜನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರಿಗೆ ಅನುಮತಿಯನ್ನು ಕೇಳಿದ್ದಾರೆ ಡಿಜೆ ಬಳಕೆಗೆ. ಬಟ್ ಪೊಲೀಸರು ಅವಕಾಶ ಕೊಟ್ಟಿಲ್ಲ. ಗಣೇಶ ಮೆರವಣಿಗೆಯ ವೇಳೆ ಡಿಜೆಗೆ ಅನುಮತಿ ನೀಡದ ವಿಚಾರ, ಪೊಲೀಸರ ನಡೆಯನ್ನ ಖಂಡಿಸಿ ಹಿಂದೂ ಮುಖಂಡರ ಬೃಹತ್ ಪ್ರತಿಭಟನೆ. ಈದ್ಗಾ ಮೈದಾನದ ಬಳಿ ಪ್ರತಿಷ್ಠಾಪನೆ ಮಾಡಿರುವಂತಹ ಗಣೇಶ ಮೂರ್ತಿ, ಶ್ರೀರಾಮನ ಧ್ವಜವನ್ನ ಹಿಡಿದು ಡಿಜೆ ಬೇಕು ಅಂತೇಳಿ ಪ್ರೊಟೆಸ್ಟ್ ಮಾಡಲಾಗ್ತಾ ಇದೆ. ಗಣೇಶ ಮೆರವಣಿಗೆಯ ವೇಳೆ ಡಿಜೆಗೆ ಅನುಮತಿಯನ್ನ ಕೊಟ್ಟಿಲ್ಲ. ಇದೇ ವಿಚಾರ ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತರ ಮುಖಂಡರ ಕಣ್ಣನ್ನ ಕೆಂಪಗಾಗಿಸಿದೆ. ಯಾಕೆ ಈ ರೀತಿ ಮಾಡಬೇಕು ಅಂತೇಳಿ ಪ್ರಶ್ನೆ ಮಾಡ್ತಿದ್ದಾರೆ. ಗಣೇಶ ಮೆರವಣಿಗೆಯ ವೇಳೆ ಡಿಜೆ ಬಳಸಲಿಕ್ಕೆ ಅವಕಾಶ ಕೊಡಬೇಕು ಅಂತ ಹೇಳಿ ಮನವಿ ಮಾಡಿಕೊಂಡಿದ್ದಾರೆ. ಬಹು ಸೂಕ್ಷ್ಮ ಪ್ರದೇಶ, ಡಿಜೆಗೆಲ್ಲ ಅವಕಾಶ ಕೊಡಲ್ಲ ಅಂತ ಹೇಳಿ ಪೊಲೀಸರು ಹೇಳಿದ್ದಾರೆ. ಈಗ ಇದೇ ವಿಚಾರಕ್ಕೆ ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತರು ಪ್ರೊಟೆಸ್ಟ್ ಅನ್ನು ಮಾಡಿರುವಂಥದ್ದು. ನಮಗೆ ಡಿಜೆ ಬಳಸಲಿಕ್ಕೆ ಅವಕಾಶವನ್ನು ಕೊಡಲೇಬೇಕು ಅಂತ ಹೇಳಿ ಪಟ್ಟನ್ನು ಹಿಡಿದಿದ್ದಾರೆ. ಇವರ ಪಟ್ಟಿಗೆ ಪೊಲೀಸರು ಸಡಿಲವಾಗ್ತಾರಾ, ಡಿಜೆಗೆ ಅವಕಾಶವನ್ನು ಕೊಡ್ತಾರಾ, ಕಾದು ನೋಡಬೇಕಿದೆ. ಈದ್ಗಾ ಮೈದಾನದ ಬಳಿ ಗಣೇಶನನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ. ವಿಸರ್ಜನೆಗೂ ಕೂಡ ಈಗಾಗಲೇ ಮುಹೂರ್ತ ಫಿಕ್ಸ್ ಆಗಿದೆ. ಈ ಸಂದರ್ಭದಲ್ಲಿ ಡಿಜೆ ಬೇಕು ಅಂಥೇಳಿ ಈ ಪ್ರೊಟೆಸ್ಟ್ ಮಾಡಿರುವಂಥದ್ದು.